ಈಗಾಗಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಅಭಿನಯಿಸಿದ ಚಿತ್ರಗಳು ಯಾವ್ದ್ಯಾವುದು ಅನ್ನೋದನ್ನ ನೋಡಿದ್ವಿ. ಇದೀಗ ನಾಯಕ ನಟನಾಗಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರಗಳ ಲಿಸ್ಟ್ ಅನ್ನ ನೋಡ್ತಾ ಹೋಗೋಣ. ಅಪ್ಪು ಚಿತ್ರದ ಮೂಲಕ ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆಯನ್ನ ಮಾಡ್ತಾರೆ. 2002ರಲ್ಲಿ ಅಪ್ಪು ಚಿತ್ರ ಬಿಡುಗಡೆಯಾಗುತ್ತೆ. ಇನ್ನು 2003ರಲ್ಲಿ ಅಭಿ ಸಿನಿಮಾ, 2004ರಲ್ಲಿ ವೀರ ಕನ್ನಡಿಗ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಅಪ್ಪು ಮಿಂಚ್ತಾರೆ. ಮುನ್ನಾ ಮತ್ತು ಶಂಕರ್ ಪಾತ್ರವನ್ನ ನಿಭಾಯಿಸಿದ್ರು. ಹಾಗೆಯೇ 2004ರಲ್ಲಿ ತೆರೆಕಂಡ ಮತ್ತೊಂದು ಚಿತ್ರ ಮೌರ್ಯ. 2005ರಲ್ಲಿ ಆಕಾಶ್ ಮತ್ತು ನಮ್ಮ ಬಸವ ಚಿತ್ರ ತೆರೆ ಕಾಣುತ್ತವೆ. 2006ರಲ್ಲಿ ಅಜಯ್, 2007ರಲ್ಲಿ ಅರಸು ಮತ್ತು ಮಿಲನ ಸಿನಿಮಾಗಳು ರಿಲೀಸ್ ಆಗುತ್ತವೆ. 2008ರಲ್ಲಿ ಬಿಂದಾಸ್ ಮತ್ತು ವಂಶಿ ಸಿನಿಮಾ ತೆರೆ ಕಂಡ್ರೆ 2009ರಲ್ಲಿ ರಾಜ್ ದಿ ಶೋಮ್ಯಾನ್ ಮತ್ತು ರಾಮ್ ಸಿನಿಮಾಗಳು ಬಿಡುಗಡೆಯಾದವು. 2010ರಲ್ಲಿ ಪೃಥ್ವಿ ಮತ್ತು ಜಾಕಿ ಸಿನಿಮಾಗಳು ತೆರೆ ಕಂಡ್ರೆ 2011ರಲ್ಲಿ ಹುಡುಗರು ಮತ್ತು ಪರಮಾತ್ಮ ಚಿತ್ರಗಳು ಬಿಡುಗಡೆಯಾಗಿದ್ವು. 2012ರಲ್ಲಿ ಅಣ್ಣಾ ಬಾಂಡ್ ಮತ್ತು ಯಾರೇ ಕೂಗಾಡಲಿ, 2014ರಲ್ಲಿ ನಿನ್ನಿಂದಲೇ ಹಾಗೂ ಪವರ್ ಸ್ಟಾರ್ ಸಿನಿಮಾ, 2015ರಲ್ಲಿ ಮೈತ್ರಿ ರಣವಿಕ್ರಮ, 2016ರಲ್ಲಿ ಚಕ್ರವ್ಯೂಹ ಮತ್ತು ದೊಡ್ಮನೆ ಹುಡುಗ ಸಿನಿಮಾಗಳು ತೆರೆ ಕಂಡ್ರೆ 2017ರಲ್ಲಿ ರಾಜಕುಮಾರ ಸಿನಿಮಾ, ಅಂಜನಿ ಪುತ್ರ ಬಿಡುಗಡೆಯಾಗಿದ್ವು. ಇನ್ನು 2019ರಲ್ಲಿ ನಟ ಸಾರ್ವಭೌಮ, 2021ರಲ್ಲಿ ಯುವರತ್ನ, 2022ರಲ್ಲಿ ಜೇಮ್ಸ್ ಸಿನಿಮಾ ತೆರೆ ಕಂಡಿದ್ವು. ಜೇಮ್ಸ್ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ತೆರೆ ಕಂಡಂತಹ ಮರಣೋತ್ತರ ಚಿತ್ರವಾಗಿತ್ತು.